ಗೌರವಾನ್ವಿತ ಅಧ್ಯಕ್ಷ ಶೇಖಪ್ಪ ಲಮಾಣಿ, ನಮ್ಮ ಜೊತೆ ಅಂಗಲ್ ತಾಲೂಕು ಅಧ್ಯಕ್ಷರಿದ್ದಾರೆ ಗದಿಯಪ್ಪನವರು ಮತ್ತು ನೀಲಮ್ಮ ಮಾಲೀಕರ ಅವರು ಅದಾರ, ಶರಣ ಮಕ್ಕಳು ಅದಾರ ನಮ್ಮ ಜೊತೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಟೀಮ್ ದಿನನಿತ್ಯ ನನ್ನ ಜೊತೆ ಕೆಲಸ ಮಾಡೋ ನಮ್ಗೆ ಎಲ್ಲ ನಮ್ಮ ಸೈನಿಕರು ಅದಾರ. ಇಲ್ಲಿ ನಾವು ಯಾಕೆ ಬಂದೀವಿ ಅಂದರೆ ರಸಗೊಬ್ಬರ ಅಂದರೆ MRP ಬೆಲೆ ಬಿಟ್ಟು ಎಲ್ಲ ಅಂಗಡಿಕಾರರು MRP ಬೆಲೆ ಬಿಟ್ಟು ಅದಕ್ಕಿಂತ ಜಾಸ್ತಿ ರೇಟಿಗೆ ಗೊಬ್ಬರ ಮಾರಾಟ ಮಾಡಾಕಂತಾರಂತೇಳಿ ನಮ್ಮ ರವಿ ಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಿದರು. ಇಡೀ ರಾಜ್ಯ ನೋಡೈತಿ. ಇವತ್ತು ರೈತರ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ, ಆದರೂ ನಮ್ಮ ರವಿ ಕೃಷ್ಣ ರೆಡ್ಡಿ ಅವರಿಗೆ ಪ್ರತಿಯೊಂದು ಹೋರಾಟವನ್ನು ರೈತರು ಕರೆದಾರಂದ್ರೆ ಅಲ್ಲಿ ಹೋರಾಟಕ್ಕೆ ನಿಂತ್ಕೊಳ್ತಾ ಇದ್ದಾರೆ. ಎಲ್ಲ ಇಡೀ ರಾಜ್ಯ ನೋಡಾಕಂತೈತಿ. ಇದು ರೈತರಿಗೆ ಗೊಬ್ಬರ ಬೀಜ ಕೊಡೋ ಅಂಗಡಿಯರಿಗೆ ಅವ್ರಿಗೆ ಕೇಳುವಂಥ ಮಟ್ಟಿನಲ್ಲಿ ಯಾರು ಇರ್ತಾರಂದ್ರೆ ಇಲ್ಲಿ EDO ಕೃಷಿ ಸಾಬ್ ಅವ್ರಿಗಿಲ್ಲ, EDO ಮೇಡಮ್ರಿಲ್ಲ, ಅವ್ರು ಸರ್ ಬಂದಾರ. ಅವ್ರ ಗಮನದಲ್ಲಿ ಬಂದಿರ್ತೈತಿ, ಎಲ್ಲ ಇರ್ತಾವೆ. ಇನ್ನೊಂದು ಗೊಬ್ಬರ ಕೊಡೋ ಹೊತ್ನ್ಯಾಗ ಮತ್ತು ಲಿಂಕ್ ಒಂದು ತೊಗೊಳ್ಳಿಲ್ಲ ಅಂದ್ರೆ ಗೊಬ್ಬರನ ಕೊಡೋಂಗಿಲ್ಲ ಅಂತಾರೆ. ಇದು ನ್ಯಾಯ ನಾವು ಕೇಳಕ್ಕೆ ಹೋದ್ರೆ ನಮ್ಗೆ ಬೆಲೆ ಕೊಡಲ್ಲ ಅವ್ರಿಗೆ ಅಂಥೇಳಿ ನಮ್ಮ ತೆರಿಗೆ ದುಡ್ಡಿನಿಂದ ಒಬ್ಬರು EDO ಅಂತ ಹೇಳಿರ್ತಾರೆ. ಅವ್ರು ಕೆಳಗೆ ಮಟ್ಟಕ್ಕೆ ಅಧಿಕಾರಿ ಇರ್ತಾರೆ, ಅವರು ಹೋಗಿ ಕೇಳ್ಬೇಕು ಅಂಗಡಿಗೆ. ಕರೆಕ್ಟಾಗಿ ರೈತರಿಗೆ ಇವತ್ತಿನ ದಿನ ಮಳೆ ಒಂದು ಸರಿಯಾಗಿ ಆಗೋಂತಿಲ್ಲ, ಗೊಬ್ಬರ ಬೀಜ ಒಂದು ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲ ಮೋಸ ವಂಚನೆ ಎಲ್ಲ ತಾಲೂಕು ಜಿಲ್ಲೆ ಒಳಗೆ ಎಲ್ಲ ನಮ್ಮ ಹೋರಾಟ ನಡೆದಾವು. ಆ ಕಾರಣದಿಂದ ಇವ್ರಿಗೆ ಒಂದು ಮನವಿ ಕೊಡ್ತೀವಿ. ಮನವಿ ಕೊಟ್ಟರು ಕೂಡ ಇವರು ಏನು ಅಂಗಡಿಕಾರರ ರೈತರಿಗೆ ಬಂದಾಗ ಗೊಬ್ಬರ ಇದ್ರು ಗೊಬ್ಬರ ಇಲ್ಲ ಅನ್ನೋದಾಗ, ಇಲ್ಲ ಗೊಬ್ಬರ ಜಾಸ್ತಿ ರೇಟಿಗೆ ಮಾರೋದು, ಬೀಜ ಜಾಸ್ತಿ ರೇಟಿಗೆ ಮಾರೋದು, ಇಲ್ಲ ಲಿಂಕ್ ತೊಗೊಳ್ಳಿಲ್ಲ ಅಂದ್ರೆ ಕೊಡೋಂಗಿಲ್ಲ ಅನ್ನೋದು. ಲಿಂಕ್ ಕೇಳೋರಿಗೆ ಲಿಂಕ್ ಕೊಡ್ರಿ, ಲಿಂಕ್ ಬ್ಯಾಡ್ ಅಂದವ್ರಿಗೆ ಯಾಕೆ ಲಿಂಕ್ ಕೊಡ್ತೀರಿ? ಇದಕ್ಕೆ ಯಾರು ಲಿಂಕ್? ಇದಕ್ಕೆಲ್ಲ ಲಿಂಕ್ ಇರ್ತಾರೆ. ಎಲ್ಲ ಗೊಬ್ಬರದ ಅಂಗಡಿಯವ್ರಿಗೆ ಹಿಡ್ಕೊಂಡು ಪ್ರತಿ ಏನು ಇವ್ರು ಇರ್ತಾರೆ, ಇದಕ್ಕೆ EDಯಿಂದ ಹಿಡಿದು ಮೇಲಿನ ಮಟ್ಟ ಅವರೆಲ್ಲ ಲಿಂಕ್ ಇರೋದಕ್ಕೆ ಅವ್ರು ಲಿಂಕ್ ಕೊಡ್ತಾರೆ. ಇವರು ಹೋಗಿ ಗೊಬ್ಬರದ ಅಂಗಡಿಗೆ ಯಾಕೆ ಪಾಪ ಲಿಂಕ್ ಕೊಡಾಕುಂತೀವಿ ಅಂತೇಳಿ ಅವ್ರು ಲೈಸೆನ್ಸ್ ರದ್ದು ಮಾಡಿದ್ರೆ ಅವ್ರು ಯಾಕೆ ಲಿಂಕ್ ಕೊಡ್ತಾರೆ? ಅದಕ್ಕೆ ಕೇಳೋರಿಲ್ಲ. ಹಂಗಾಗಿ ಈ ಮುಂದಿನ ದಿನಗಳಲ್ಲಿ ನಿಮ್ಮ ರೈತರನ್ನ ಈ ಮಟ್ಟಕ್ಕೆ ನಾವು KRS ಪಟ್ಟೆಯರು ಯಾಕೆ ಬೆನ್ನು ಹತ್ತೀವಿ ಅಂದ್ರೆ, ರೈತ ದೇಶಕ್ಕೆ ಅನ್ನ ಹಾಕಾಕುಂತಾನ, ಆದ್ರೆ ಅವ್ನ ಮೈ ಮ್ಯಾಗ ಅರ್ಬಿನೂ ಬಿಡುವಲ್ರ ಅಧಿಕಾರಿನೂ ಬಿಡುವಲ್ರ, ಅಂಗಡಿಕಾರರು ಬಿಡುವಲ್ರ. ಎಲ್ಲ ಮೈ ಮ್ಯಾಗ ಅರ್ಬಿ ಹೊರದು ಹೋದ್ರು ಪರವಾಗಿಲ್ಲ, ನಮ್ಗೆ ದೇಶಕ್ಕೆ ಅನ್ನ ಹಾಕೊಡ್ರಿ ಅಂತ ಹೇಳ್ತಾರೆ ರೈತರಿಗೆ. ಹಂಗಾಗಿ ಇವತ್ತು ಸರ್ ನಿಮ್ಮ ಹೆಸರು ಧನುಷನ್ ಅಂತ ಸರ್ ಅದಾರ, EDO ಮೇಡಮ್ರಿ ಇಲ್ಲ. ಹಿಂದೊಮ್ಮೆ ಪೈಪಿ ಬಗ್ಗೆನೂ ಹೇಳೋಗಿನಿ. 2 ವರ್ಷ ಡಿಡಿ ಕಟ್ಟಿಸ್ಕೊಂಡು ಪೈಪ್ನಾರಿಗೆ ಪೈಪ್ ಯಾಕೆ ಕೊಟ್ಟಿಲ್ಲ ಅಂತ ಫ್ಯಾಕ್ಟ್ರಿಯವ್ರು ಕೇಳಿಲ್ಲ ಮೇಡಮ್ರ. ಅವರು ಇದ್ರಿಗೆ ನಾನು ಒಂದು ಖಾಲಿ ಸೀದಾ ಕಂಪ್ನಿಗೆ ಫೋನ್ ಹಚ್ಚಿ ಕಂಪ್ನಿಯಿಂದ 15 ದಿನದೊಳಗೆ ತಂದು ಕೊಡ್ತೀವಿ ಅಂತಿದ್ರೆ ಇವತ್ತಿದ್ರೆ ಕೇಳ್ತಿದ್ದೆ ಮೇಡಮ್ರಿಗೆ. ಇವರು ಬೇಜವಾಬ್ದಾರಿ ಯಾಕೆ ಮಾಡ್ತಾರೆ? ಇವ್ರಿಗೆ ನಾವು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ನಮ್ಮ ತೆರಿಗೆದಿಂದ ನಮ್ಮ ಕೆಲಸ ಮಾಡ್ರಿಪ್ಪ ಅಂಥೇಳಿ ನಮ್ಮ ಆಳು ಇವರೆಲ್ಲ ಇವರ ಮಾಲಕ ಆಗಿಬಿಟ್ಟಾರ. ನಾವು ಆಳ ಹಿಂಗೆ ನಿಂತ್ಕೋಬೇಕು, ಬಂದು ರೈತ ಕೊಡ್ರಿ ಅಂತ ಭಿಕ್ಷಾ ಬಿಡ್ಬೇಕು. ನಮ್ಮ ಸಂಬಳದಿಂದ ಆಳ ಅಂದ್ರೆ ನಮ್ಗೆ ಕೆಲಸ ಮಾಡ್ರಿಪ್ಪ, ನಮ್ಗೆ ನೋಡ್ಕೋರಿ ಅಂಥೇಳಿ ಇವ್ರಿಗೆ ಸಂಬಳ ಕೊಡ್ತಿರ್ತಾರೆ. ನಾವು PM ಕಿಸಾನ್ 2 ಸಲ ಬರಾಕತ್ತಿ, ಅದು ಬರೋದು ಎಷ್ಟು? 2,000 2 ಸಲ ಬರಾಕತ್ತೀವಿ. ಈಗ ನಾನು ನೇರವಾಗಿ ಕಾಗದ ಪತ್ರ ಇಸ್ಕೊಂಡ್ರು ಏನು ಮಾಡಿದ್ರು, ನಿಮಗೆ ಹೋಗೋದು ಚೆಕ್ ಮಾಡಿ ಫೋನ್ ಮಾಡ್ತೀವಿ ಹೇಳ್ತಾರೆ ಹೆಂಗೆ. ಆ ಕಾರಣದಿಂದ ಇನ್ಮ್ಯಾಗು ನಮ್ಮ ಬಸ್ ಸ್ಟ್ಯಾಂಡ್ ನೋಡ್ರಿ, ಬಸ್ ಸ್ಟ್ಯಾಂಡ್ ಹತ್ರ ಆಫೀಸ್ ಮಾಡೀನಿ. ನೇರವಾಗಿ ರೈತರು ಬಡವರು ನೇರವಾಗಿ ಬರ್ಬೋದು. ನೀವು ಎಷ್ಟು ಹೊತ್ತಿನಾಗ ಫೋನ್ ಹಚ್ತೀರಿ ಅಷ್ಟು ಹೊತ್ತಿನಾಗ ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ನಮಗೆ ರೈತರು ಬೇಕು, ರೈತ ಇಲ್ದಂಗೆ ಯಾವನು ಬದುಕಾಗಲ್ಲ. ರೈತ ಬಂದ ಹಾಲು ಅಲ್ರಿ ಕೇಳ್ರಿ, ಇಲ್ಲಿ ಬರೀ ರೈತ ಹಾಲು ಕರೆದುಕೊಳ್ಳಿಲ್ಲ ಅಂದ್ರೆ ಅವ್ರ ಅಧಿಕಾರಿಗಳು ಮಕ್ಕಳು ಉಪವಾಸ ಬೀಳ್ತಾರ. ಅದನ್ನು ತಿಳ್ಕೊಬೇಕು. ಆಮೇಲೆ ನೋಡ್ರಿ, ಇಲ್ಲಿ ಕಂಪಲ್ಸರಿ ನಿಮ್ಗೆಲ್ಲ ID ಇರಬೇಕು. ID ಇಲ್ಲಾಂದ್ರೆ ನಾವು ಮುಂದಿನ ಸಲ ನಾವು ಕೇಳಲ್ಲ. ಇನ್ನು ತಹಸೀಲ್ದಾರ್ ಆಫೀಸ್ಗೆ ಬೆನ್ನು ಹತ್ತಿದ್ವಿ, ಇನ್ನು ಇಲ್ಲಿ ರೈತರಿಗೆ ಮೋಸ ವಂಚನೆ ಆಗೋಗ್ತೈತಿ, ಇಲ್ಲೇ ಬೆನ್ನು ಹತ್ತೀವಿ. ID ಹಾಕೋಬೇಕು ಕಂಪಲ್ಸರಿ. ID ಇಲ್ದಂಗೆ ಆ್ಯಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ID ಇವ್ರಿಗೆ ಸಂಬಳ ಬೇಕು. ಇವ್ರಿಗೆ ಅಂದ್ರೆ ಅದು ID ಬೇಕಾಗಿಲ್ಲ, ಇವ್ರಿಗೆ ಒಟ್ಟು ಸಂಬಳ ಬಂದ್ರೆ ಸಾಕು, ID ನಮ್ಗೆ ಉಪಯೋಗ ಇಲ್ಲ. ಹಂಗಾಗಿ ಇಲ್ಲೇನು ನಡೆಯಕತ್ತವ ಅಂದ್ರೆ ಅವ್ರ ಅಧಿಕಾರಿ ಯಾರು ಇನ್ನೊಬ್ರು ಇಲ್ಲಿ ಅಲ್ಲ ದಲ್ಲಾಳಿ ಮಾಡಕ್ಕೆ ಬಂದಿರ್ತಾರೆ. ಎಲ್ಲ ಏಜೆನ್ಸಿಗಳು ಬಂದಿರ್ತಾರೆ. ಅದಕ್ಕೆ ನಮ್ಗೆ ಗೊತ್ತಾಗಬೇಕು. ಇನ್ಮ್ಯಾಗ ID ಕಾರ್ಡ್ ಕಂಪಲ್ಸರಿ ಹಾಕೋಬೇಕು. ಈಗ ನಿಮ್ಮ ಸಿಬ್ಬಂದಿಯರಿಗೆ ಎಲ್ಲರಿಗೆ ಹೇಳ್ಬೇಕು, ನೆಕ್ಸ್ಟ್ ವಾರ ಇಲ್ಲಿ ಬಂದೀವಿ ಅಂದ್ರೆ ID ಕಾರ್ಡ್ ಇಲ್ಲ ಅಂದ್ರೆ ನಾವು ಸುಮ್ಮನೆ ಇರಂಗಿಲ್ಲ. ಒಟ್ಟು ಯಾರ ರೈತರಿಗೆ ಕಾಡ್ಸೋಂಗಿಲ್ಲ. ಇನ್ನೊಂದು ಗೊಬ್ಬರದ ಅಂಗಡಿಯಾರು ಹಿಂಗೆ ಮಾಡಾಕುಂತಾರಂದ್ರೆ ಯಾವನ ರೈತ ಒಬ್ಬ ಫೋನ್ ಹಚ್ಚಿದ್ನಂದ್ರೆ ಸಡನ್ಲಿ ಅಂಗಡಿಗೆ ಹೋಗ್ಬೇಕು, ಯಾಕೆ ಹಿಂಗೆ ಮಾರಾಕುಂತೀವಪ್ಪ ಅಂತ ಕೇಳ್ಬೇಕು. ನಿಮ್ಮ ಅಧಿಕಾರ ಐತಿ, ನಮ್ಗೆ ಅಧಿಕಾರ ಇದ್ದಿದ್ರೆ ನಾವು ಹೋಗಿ ಕೇಳ್ತಿದ್ವಿ. ನಿಮ್ಮಿಂದ ಆಗಲಿ ಅಂತ ನಾವು ಲೆಟ್ರ್ ಕೊಡ್ತಾ ಇದ್ದೀವಿ. ಆ ಕಾರಣದಿಂದ ದಯವಿಟ್ಟು
ನಮ್ಮ ಸಾವಣೂರು ತಾಲೂಕಿನ ಎಲ್ಲ ನಾ ರೈತರ ಬಾಂಧವರಿಗೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಹಿಂದೆ ಯಾ BJP ಬೀಳಲ್ಲ, ಯಾ ಕಾಂಗ್ರೆಸ್ ಬೀಳಲ್ಲ, ಯಾ JDS ಬೀಳಲ್ಲ. ನಾವು KRS ಪಾರ್ಟಿ ರವಿಕೃಷ್ಣಾರೆಡ್ಡಿ ಅವರು ಇಡೀ ರಾಜ್ಯ ತುಂಬ ಭ್ರಷ್ಟಾಚಾರ ಮುಕ್ತ ರೈತನ ಹಿಂದೆ ಬೆನ್ನು ಹತ್ತಿ ಅವ್ರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಾಕಂತಾರೆ. ದಯವಿಟ್ಟು ಇದನ್ನೆಲ್ಲ ಬಿಡ್ರಿ. ನಿಮ್ಮ ಹಕ್ಕು ನೀವು ಕೇಳ್ರಿ. ನೀವು ಅಧಿಕಾರಿಗಳು, ಅವ್ರ ಅಧಿಕಾರಿಗಳು ನಮ್ಮ ಕೆಲಸ ಮಾಡಕ್ಕದಾರ, ಅವ್ರಿಗೆ ಸಂಬಳ ಕೊಡಾರ ನೀವು ಮಾಲಕರು. ನೀವು ಈಗ ಅವ್ರ ಮಾಲಕರು ಆಗ್ಯಾರ, ನೀವು ಆಳುಗಳು ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ಲ ರೈತರು ಏನು ಸಮಸ್ಯೆ ಇದ್ದರೂ ನೇರವಾಗಿ ಬಸ್ ಸ್ಟ್ಯಾಂಡ್ ಹತ್ರ ನನ್ನ ಆಫೀಸ್ ಇರ್ತೈತಿ. ಪ್ರತಿಯೊಬ್ಬರು ನನ್ನ ನಂಬರ್ ಯಾರಿಗೂ ಕೇಳಿದ್ರು ನನ್ನ ನಂಬರ್ ಕೊಡ್ತಾರೆ, ನನ್ನ ಕಾಲ್ ಮಾಡಿರಿ. ಇಂಥಲ್ಲಿ ಒಬ್ಬ ಅಧಿಕಾರಿ ಹಿಂಗೆ ಮಾಡಕ್ಕಂತಾನೆ, ಇವ್ರು ಗೊಬ್ಬರ ಏನಾರು ಬೀಜ ಏನಾರು ಬಂತಂದ್ರೆ ಇವ್ರಿಗೆ ಬೇಕಾದವ್ರಿಗೆ ಈ ದಲ್ಲಾಳಿಗಳು ಇರ್ತಾರೆ, ಅವ್ರು ಕೊಟ್ಟು ಬಿಡ್ತಾರೆ. ಈ ಥರ ಆಗಬಾರ್ದು. ಮುಂದೆ ಏನು ಬೀಜನೇ ಬರಲಿ ಏನಾರು ಬಿಡಲಿ, ಪೇಪರ್ ಒಳಗೆ ಹಾಕಿಸ್ಬೇಕು, ಸಿಕ್ಕವ್ರಿಗೆ ಸಿಗಲಿ. ನೋಡ್ರಿ ಅದನ್ನ ರೈತರಿಗೆ ನೋಡ್ರಿ. ಇಲ್ಲೇ ನಾವು ನಿಮ್ಗೆ ಈಗ ಇದನ್ನು ಕೊಡಾಕಂತೀವಿ, ಮುಂದೆ ಇದನ್ನು ಕೊಡಂಗಿಲ್ಲ. ನೂರಾರು ಚಕಡಿಯಿಂದ ಯಾರೋ ಇಲ್ಲೇ ಮಾಡ್ಯಾರಿಲ್ಲ, ಹೊರಟಾಗೊತ್ತಿಲ್ಲ. 100-200 ಚಕಡಿ ಕಟ್ಕೊಂಡು ಬಂದು ಆಗಬಾರ್ದನ್ನ ಉದ್ದೇಶಕ್ಕೆ ನಿಮ್ಗೆ ಹೇಳಾಕೊಂತೀನಿ. ಅಂಗಡಿ ಕಾರ ಕಡೆ ಹೋಗಿ ನೋಡ್ರಿ, ರೈತರ ಬಂದು ನಮ್ಗೆ ಕಂಪ್ಲೇಂಟ್ ಕೊಡಾಕೊಂತಾರ. ನೀವು ಹೋಗಿ ಯಾಕೆ ಹಿಂಗೆ ಮಾಡಾಕೊಂತೀರಿ ಅಂತ ಹೇಳಿ ಕೇಳ್ಬೇಕು. ಇದ್ದು ಕೊಡವಲ್ರ, ಅವ್ರು ಬೇಕಾದವರಿಗೆ ಕೊಡ್ತಾರ. ಮತ್ತೆ ಈ ಸಣ್ಣ ಪುಟ್ಟ ರೈತರು ಏನ್ ಮಾಡ್ಬೇಕು? ಒಂದೇ ಎಲ್ಲಿ ಹೋಗ್ಬೇಕು? ನೀವು ನೋಡಿದ್ರೆ ಇಲ್ಲಿ FID ಮಾಡಿರಂಗಿಲ್ಲ, ಅಲ್ಲಿ FID ಕೇಳ್ತಾರ. ಯಾಕ್ರಿ ಈ ಕಡೆ ನೀವು ಮೋಸ, ಆ ಕಡೆ ಅವ್ರು ಮೋಸ? FID ಯಾಕೆ ಮಾಡಿಲ್ಲ ಆಗ್ಬೇಕ್ರಿ? ಮೇನ್ FID ಯಾಕೆ ಮಾಡಿಲ್ಲ? ಇವ್ರು ನಮ್ಮ ಹತ್ರ ಎಲ್ಲ ಪ್ರೂಫ್ ಅದಾವ ಕೊಟ್ಟಿರವ ಸರ್. ನಿಮ್ದು ಪಾಪ ಕೊಟ್ರೆ ಯಾಕೆ ಮಾಡಕತ್ತಿಲ್ಲ ಅಂತೀವ್ರ? ಅಲ್ಲ ನಿಮ್ಗಂತ ಹೇಳಕಂತಿಲ್ಲ ನಾನು. ಎಲ್ಲರೂ ಬೇಜವಾಬ್ದಾರಿ ಕೆಲಸ ಮಾಡೋರ. ನಿಮ್ಗೆ ನಾವು ಈಗ ಹೆಂಗೆ ಆಗಲಿ ಹೇಳಿದ್ದೆ, ನಮ್ಮ ತೆರಿಗೆ ದುಡ್ಡಿನಿಂದ ನಿಮ್ಗೆ ಸಂಬಳ ಮಾಡಿರಪ್ಪ ಅಂತೇಳಿ ಕುರ್ಚಿಯೋ ನಿಮ್ಮ ಫ್ಯಾನು ಎಲ್ಲ ಕೊಟ್ಟು ಕುಂದಿರ್ಸಿರ್ತಾರೆ. ನೀವು ಏನು ಮಾಡಾಕಂತೀರ ಅಂದ್ರೆ ನಮ್ಮನ್ನ ಹಾಳು ಮಾಡ್ಕೊಂಡ್ರಿ, ನೀವು ಮಾಲಕರಾಗ್ಬಿಟ್ಟಿರಿ. ನಿಮ್ ಹೇಳೋರು ಯಾರಿಲ್ಲ. ಕಂಪಲ್ಸರಿ ಅವ್ರ DKC ಅವರು ಅಲ್ಲೇ ಕುಂತ್ಕೊಂಡು ಹೇಳೋದು ಬೇಡ. DKC ಅವ್ರು ಏನ್ ಅಂದಾರ, ಮುಖ್ಯಮಂತ್ರಿ ಅವ್ರು ಕಂಪಲ್ಸರಿ 10 ಗಂಟೆಗೆ ಬರ್ಬೇಕು, 10 ರೂಪಾಯಿ ಲಂಚ ತಗೊಳಂಗಿಲ್ಲ ಅಂತ. ಲಂಚ ತಗೊಳಂಗಿಲ್ಲ, ಅವ್ನು